ಇದು ಅಂಡಮಾನ್ ನಿಕೋಬಾರ್ದು ಕೋಳಿ. ಇದನ್ನು ನಾನು ಚೆನ್ನೈ ಅನಿಮಲ್ ಹಸ್ಬೆಂಡ್ರಿ ತಮಿಳ್ನಾಡು ಸ್ಟೇಟ್ ಅವರು ಮಾರ್ತಾರೆ. ಸೊ ಅಲ್ಲಿಗೆ ನೀವು ಬುಕ್ಕಿಂಗ್ ಮಾಡಿದರೆ ಅವರು ನಿಮ್ಗೊಂದು ಡೇಟ್ ಕೊಡ್ತಾರೆ, ಆವತ್ತಿನ ಹೋಗಿ ತೊಗೊಂಡ್ಬರ್ಬೇಕು. ಅಲ್ಲಿಂದ ನಾವೇ ತರಬೇಕು. ಸೊ ಅಲ್ಲಿ ಒಂದು ಅವರು ಚಾರ್ಜ್ ಮಾಡೋದು ಅರೌಂಡ್ 40 ರೂಪೀಸ್ 50 ರೂಪೀಸ್ ಒನ್ ಡೇ ಓಲ್ಡ್ ಚಿಕ್ಕೆ ತೊಗೊಂಡ್ಬರ್ತಾರೆ. ಈ ಕೋಳಿದೇನು ವಿಶೇಷತೆ ಅಂದರೆ, ಇದು ನಮ್ಮ ನಾಟಿ ಕೋಳಿ 60ರಿಂದ 80 ಮೊಟ್ಟೆ ವರ್ಷಕ್ಕಿಡುತ್ತೆ. ಇದು 180ರಿಂದ 220 ಮೊಟ್ಟೆವರೆಗೂ ವರ್ಷಕ್ಕಿಡುತ್ತೆ. ಒಂದು ವರ್ಷಕ್ಕಿಡುತ್ತೆ. ಮತ್ತು ಇದಕ್ಕೆ ನೀವು ನಾಟಿ ಕೋಳಿ ಮೇಯಿಸ್ದಂಗೆ ಮೇಯಿಸ್ಬೋದು. ಮತ್ತು ಇದಕ್ಕೆ ಯಾವುದು ವ್ಯಾಕ್ಸಿನೇಷನ್ನು ಯಾವುದು ಇದು ಹಾಕಿಲ್ಲ ನಾವು ಇಲ್ಲಿವರೆಗೂ. ಯಾವುದು ಸ್ಟೆರಾಯ್ಡು ಏನು ಕೊಟ್ಟಿಲ್ಲ. ಮೊಟ್ಟೆ ಮಾತ್ರ ನಾಟಿ ಮೊಟ್ಟೆಕ್ಕಿಂತ ಜೋರಾಗಿದೆ ಟೇಸ್ಟು. ಯೋಕ್ ಸೈಜು ತುಂಬ ಎಲ್ಲೋದು ಸೈಜ್ ತುಂಬ ಜಾಸ್ತಿ ಇದೆ. ಮತ್ತು ತುಂಬ ವಾಸನೆ ಬರಲ್ಲ, ಝೀರೋ ವಾಸನೆ ಮೊಟ್ಟೆಯಲ್ಲಿ. ನೀವು ಬಾಯ್ಲನ್ನು ಮಾಡಿ ಆಮ್ಲೆಟನ್ನು ಮಾಡಿ ಮೊಟ್ಟೆ ವಾಸನೆ ಅಂದರೆ ಇಲ್ಲ. ಈಗ ಸದ್ಯಕ್ಕೆ ಕೋಳಿನ ಒಂದು ಸ್ವಲ್ಪ ಮೇವು ಪ್ರಾಬ್ಲಮ್ ಆಗಿಬಿಟ್ಟು ಮೇವು ಮಿಕ್ಸ್ ಆಗಿಬಿಡ್ತು ನನಗೆ. ಹಂಗಾಗಿ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ. ಇನ್ಫೆಕ್ಷನ್ಕ್ಕಿಂತ ಅವ್ರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಡಿಬೇಕಿಂಗ್ ಮಾಡಿಸ್ಬೇಕು. ಆ ಕಾರಣಕ್ಕೋಸ್ಕರ ಆಚೆ ಬಿಟ್ಟಿಲ್ಲ. ಮೊಟ್ಟೆ ಇದೆ, ಆ ಡಿಬೇಕಿಂಗ್ ಮಾಡಿಸ್ಬೇಕು. ಒಂದು ನಮಗೆ ಇದು ಮೊಟ್ಟೆ ಪರ್ಪಸ್ ಮೇನು. ಹೌದು, ಮೇನ್ ಮೊಟ್ಟೆ ಪರ್ಪಸ್ಗೆ. ಇದು ಮೊಟ್ಟೆಗೆ ಏನಿದೆ ಮಾರ್ಕೆಟಲ್ಲಿ ರೇಟ್? ಸರ್ ಇದು 15 ರೂಪಾಯಿಗೆ ಹೋಗುತ್ತೆ ಒಂದು ಮೊಟ್ಟೆ. ಇದ್ರ ಮೊಟ್ಟೆ ಚಿಕ್ಕದಾಗೂ ಇದೆ. ಹಾಗೆ ನಿಮ್ಮ ಮೊಟ್ಟೆ ನೋಡ್ಬೋದು, ಇದು ಫುಲ್ ಬ್ರೌನ್ ಇದೆ. ಮತ್ತು ನಿಮ್ಮ ಮಾಮೂಲು ಮೊಟ್ಟೆಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗಿದೆ. ಓಕೆ. ಇದು 15 ರೂಪಾಯಿ ಹೋಗ್ತಾ ಇದೆ. 15 ರೂಪಾಯಿಗೆ ಒಂದು ಮೊಟ್ಟೆ ಹೋಗುತ್ತೆ. ಈಗ ಅಂಡಮಾನ್ ವೆರೈಟಿ, ಅಂಡಮಾನ್ ನಿಕೋಬಾರಿ ಹೆಣ್ಣು ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ. ನಿಕೋಬಾರಿ ಹೆಣ್ಣು ಅಂತ. ಓಕೆ. ಹಂಗಾಗಿ ಇದು ಭಾಳಷ್ಟು ನಮ್ಮ ರೈತರಿಗೆ ಇದು ಲಾಭದಾಯಕ. ಹೆಂಗೆ ಅಂದರೆ, ನಾನು ಇಲ್ಲಿ ಇವತ್ತು ಕೂಡ ಹಾಕಿದ್ದೀನಿ. ಯಾಕೆ ಅಂತ, ಯಾವ ಕಾರಣಕ್ಕೋಸ್ಕರ ಅಂದರೆ ಡಿಬೇಕಿಂಗ್ ಮಾಡಿಸ್ಬೇಕು. ಆ ಡಿಬೇಕಿಂಗ್ ಮಾಡೋರು ಸುಣ್ಣವನ್ನು ಬರಬೇಕೀಗ. ಆ ಕಾರಣಕ್ಕೋಸ್ಕರ ನಾವು ಕೂಡ ಹಾಕಿಟ್ಟಿಲ್ಲ. ಇಲ್ಲಾಂದರೆ ಆಚೆ ಬಿಟ್ಬಿಡ್ತೀವಿ. ಅದು ಮೇಯ್ಕೊಂಡು ಇದು ಬರುತ್ತೆ. ನಿಮ್ಮ ತೋಟ ಎಲ್ಲ ಇಲ್ಲ, ಇಲ್ಲಿನ ಮೇಲೆ ಹೋಗಲ್ಲ ಸಾಮಾನ್ಯವಾಗಿ. ಇಷ್ಟೊಳಗೆ ಇಷ್ಟೊಂದೇ ಮೈ. ಇದು ನೀವು ಮಾಡಿ ಎಷ್ಟು ತಿಂಗಳಾಯ್ತಲ್ಲ ಸರ್? ಇದು ನಾನು ತೊಗೊಂಡೀಗ 1 ವರ್ಷ ಆಯಿತು. 6ನೇ ತಿಂಗಳಿಗೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಮೊಟ್ಟೆ ಇಡೋ ಸ್ಪ್ಯಾನು 24 ಮಂತ್ಸ್. 24 ಮಂತ್ಸ್ ಆದಮೇಲೆ ನಿಂತೋಗುತ್ತೆ. ಸೊ ಟೋಟಲ್ 24 ಮಂತ್ಸ್ ಪ್ಲಸ್ ಸ್ಟಾರ್ಟಿಂಗ್ 6 ಮಂತ್ಸು 2.5 ವರ್ಷ ಈ ಕೋಳಿದು ಲೈಫ್ ಸ್ಪ್ಯಾನ್. 2.5 ವರ್ಷ ಆದಮೇಲೆ ಇದನ್ನ ಮಾಂಸಕ್ಕೆ ಮಾರ್ಬೋದು. ತುಂಬ ಲಾಭ ಬರುತ್ತೆ. ಮೊಟ್ಟೆಯಲ್ಲಿ ದಿನ ಬಿಟ್ಟು ದಿನ ಒಂದು ಮೊಟ್ಟೆ ಗ್ಯಾರಂಟಿ ಇಟ್ಟೇ ಇಡುತ್ತೆ. ವರ್ಷ ಪೂರ್ತಿ, 24 ತಿಂಗಳು. ಮತ್ತೆ ಲಾಸ್ಟ್ಗೆ ಇದು ಮಾಂಸಕ್ಕೆ ಹೋಗುತ್ತೆ. ಮಾಂಸಕ್ಕೂ ಇಡು. ಮಾಂಸದಲ್ಲಿ ಏನಿದೆ ವಿಶೇಷ ಅನ್ಸುತ್ತೆ ಸರ್? ಮಾಂಸ ಆಲ್ಮೋಸ್ಟ್ ಇದು ಮಾಂಸ ತಾನೇ ಇದೆ, ನಮ್ಮ ನಾಟಿ ಕೋಳಿ ಮಾಂಸ ಥರ ಇದೆ. ಬಟ್ ನಾಟಿ ಕೋಳಿಯಷ್ಟು ಇದನ್ನ ಬೇಯಿಸೋದು ಬೇಕಾಗಿಲ್ಲ, ಸ್ವಲ್ಪ ಬೇಗ ಬೆಂದೋಗುತ್ತೆ. ನೀವು ಹುಂಜಾನ ನೋಡ್ಬೋದು. ಒಂದು ಹುಂಜ ಇಟ್ಕೊಂಡು ತೋರಿಸ್ತೀರಿ? ಇಡ್ತೀಯ? ಚೆನ್ನಾಗಿರೋದು ನೋಡ್ಬೇಕು. ಹುಂಜ ಎಲ್ಲ ಕೋಳಿ ಇದಾಗ್ಬಿಟ್ಟಿದೆ. ಭಾಳ ಅಲ್ವಾ ಸ್ಟ್ರಾಂಗ್. ಇದೀಗ ಎಷ್ಟೊಂದು ಈಗ 2 ವರ್ಷ ಇಲ್ಲ, ಇದು 1 ವರ್ಷ 6 ತಿಂಗಳು. 1 ವರ್ಷ 6 ತಿಂಗಳು. 10 ಕೋಳಿಗೆ ಒಂದು ಹುಂಜ ಬೇಕು. 10 ಕೋಳಿಗೆ.